ರೆಡ್ಡಿ ಕುಲಬಾಂಧವರಲ್ಲಿ ಹೀಗಿನ ನಕ್ಷತ್ರಗಳಲ್ಲಿ ಇರತಕ್ಕಂಥ ಚಂದ್ರನಂಥವು, ನಕ್ಷತ್ರಗಳಲ್ಲಿ ಬೆಳಗುವಂತಹ ಚಂದ್ರನಂಥವನು ಇವಾಗ. ಯಾಕೆಂತಂದ್ರೆ ನಮಗೆ ಯಾವುದರಿಂದ ಬೆಳಕು ಬರುತ್ತೋ ಅದನ್ನೇ ಎಲ್ಲರೂ ಅನುಸರಿಸಬೇಕು ಅಂತ ಸ್ಥಿತಿಯಲ್ಲಿ ನಮ್ಮ ಆನಂದ್ ರೆಡ್ಡಿಯವರು ಹೇಗೆ ಬೆಳಗುತ್ತಾ ಇರುವ ಬೆಳಕಲ್ಲಿ ನಾವೆಲ್ಲ ನಕ್ಷತ್ರಗಳು. ಆದ ಕಾರಣ ಆ ಬೆಳಕಿನ ಹಿಂಭಾಗದಲ್ಲಿ ನಾವು ನಕ್ಷತ್ರಗಳಾಗಿ ಬೆಳೆಯುತ್ತಾ ಅವರಿಗೆ ನಮ್ಮ ಸಹಕಾರವನ್ನ, ಚಂದ್ರನ ಸುತ್ತಲೂ ಹೇಗೆ ನಕ್ಷತ್ರಗಳಿರ್ತಾವೋ ಹಾಗೆ ನಾವು ಅವರ ಸುತ್ತಲೂ ಇರೋಣ ಅನ್ನೋ ಒಂದು ಅನಿಸಿಕೆ ಒಂದು ಬಂದಿದ್ದಾರೆ, ಮೇಧಾವಿಗಳು ಬಂದಿದ್ದಾರೆ. ಹೌದು, ಅವ್ರಿಗೆಲ್ಲ ಒಂದ್ಸಲ ಎದ್ದು ಅವ್ರು ನಮ್ಮ ವಂದನಾರ್ಪಣೆ ಸಮರ್ಪಿಸ್ಬಿಟ್ಟು ಆಮೇಲೆ ಕುಳಿತು ಮಾತನಾಡೋಣ ಅಲ್ವಾ. ಇಲ್ಲಿ ನೆರೆದಿರ್ತಕ್ಕಂಥ ಗುರು ಹಿರಿಯರಲ್ಲಿ ಮತ್ತು ಸಹಚರರಲ್ಲಿ ಮತ್ತು ನಮ್ಮ ವಿಡಿಯೋ ಮಿತ್ರರು ಮತ್ತು ಬಂಧು ಮಿತ್ರರು ಎಲ್ಲರಿಗೂ ನಾನಿವಾಗ ಹೃದಯಪೂರ್ವಕ ವಂದನಾರ್ಪಣೆಗಳನ್ನು ಅರ್ಪಿಸುತ್ತೆ. ನಂತರ ಇವಾಗ ನಮ್ಮ ಮೀಡಿಯಾ ಮಿತ್ರರು ಹೇಳ್ದಂಗೆ ಇವಾಗ ಕುಳಿತು ಮಾತನಾಡೋಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬೀಜಸೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಸಮಸ್ತ ಸೃಷ್ಟಿಯಲ್ಲಿ ಎಲ್ಲದಕ್ಕಿಂತಲೂ ಉತ್ತಮವಾದಂತಹದ್ದು ಶಬ್ದ. ಎಲ್ಲದಕ್ಕಿಂತಲೂ ಅತಿ ಪ್ರಥಮವಾದದ್ದು, ಉತ್ತಮವಾದದ್ದು ಶಬ್ದ. ಆ ಶಬ್ದವನ್ನ ನಾವು ನಿಶಬ್ದವಾಗಿ ಬಳಸಬಹುದು, ಸುಶಬ್ದವಾಗಿ ಬಳಸಬಹುದು, ಅಥವಾ ಅನಿಸಿಕೆ ರೂಪದಲ್ಲಿ ನಾವು ಅದನ್ನು ಬಳಸಬಹುದು. ಶಬ್ದದಲ್ಲಿ 4 ವಿಧಗಳಿದ್ದಾವೆ. ಪರಾಶಬ್ದ, ಪಶ್ಯಂತಿ ಶಬ್ದ, ಮಧ್ಯಮ ಶಬ್ದ, ವೈಖರಿ ಶಬ್ದ ಅಂತ. ಅದರಲ್ಲಿ ನಾವು ಇವಾಗ ವೈಖರಿ ಶಬ್ದವನ್ನ ಸ್ವಯಂ ಘೋಷಣೆಯಿಂದ ನಮ್ಮ ರೆಡ್ಡಿ ಸಂಘದ ಉಪಾಧ್ಯಕ್ಷರಾದಂಥ ನಮ್ಮ ಹೈದರಾಪುರದ ಜಯರಾಮ್ ರೆಡ್ಡಿ ಸಾರ್ ಅವರು, ಖಜಾನ್ಸಿ ಅವರು ಇವಾಗ ಶಬ್ದ ಈಚೆ ಬಿಟ್ಟ ತಕ್ಷಣ ನಮ್ಮ ವಿಡಿಯೋ ಮಿತ್ರರಾದಂಥ ಇದು ಮೇಲಿಂದ ಬಂದಿದೆಯಾ ಇಲ್ಲ ನಿಮ್ಮ ಸ್ವಯಂ ಘೋಷಣೆನೇ ಅಂತ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗಿದ್ದಕ್ಕೆ ನನಗೆ ಭಾರಿ ಸಂತೋಷ ಆಯಿತು. ಯಾಕೆಂತಂದ್ರೆ ಎಲ್ಲದಕ್ಕಿಂತಲೂ ಹೆಚ್ಚಿನದು ಎಚ್ಚರಿಕೆ ಅಂತ. ಕಾಷನ್, ಬಟ್ ಟು ಟೇಕ್ ಕಾಷನ್. ಎ ಮ್ಯಾನ್ ಈಸ್ ಅ ರೀಸನಿಂಗ್ ಫೆದರ್ಲೆಸ್ ಬೈಫೆಡ್. ಮಾನವ ಒಬ್ಬ ತಾರ್ಕಿಕ ದೃಷ್ಟಿ ಇರತಕ್ಕಂಥ ರೆಕ್ಕೆಗಳಿಲ್ಲದಂಥ ದ್ವಿಪಾತ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ದ್ವಿಪಾತ್ರವನ್ನು ಮಾಡತಕ್ಕಂಥ ರೆಕ್ಕೆಗಳಿಲ್ಲದೇನೆ ಹಾರುವಂಥದ್ದು ಅಂತ. ಇದರಲ್ಲಿ ಇವತ್ತಿನ ವಿಶೇಷ ದಿನ ಏನಂತಂದ್ರೆ, ಇವಾಗ ಅವರು ಹೇಳ್ದಂಗೆ ನಮ್ಮ ಎಕ್ಸ್ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಆದಂಥವರು ನಮ್ಮ ಗೀತಾ ಆನಂದ್ ರೆಡ್ಡಿ ಅವರು ಮತ್ತು ಅವರ ಇವತ್ತು ಜನ್ಮದಿನ ನೆನ್ನೆ ಅಂತ ಹೇಳಿದ್ರು, ಇವತ್ತೆಲ್ಲ ಮೊನ್ನೆ ಅವರ ಜನ್ಮದಿನ ಶುಭೋತ್ಸವವನ್ನು ನಡೆಸಿದರು. ಇವತ್ತು ಅದೇ ನಮ್ಮ ಈ ಜನತಾ ದಳದ ಕೋರ್ ಕಮಿಟಿ ಸದಸ್ಯರಾಗಿ ಅವ್ರನ್ನ ನೇಮಕ ಮಾಡಿರುವುದರಿಂದ ಎಲ್ಲ ಕುಲಬಾಂಧವರಲ್ಲಿ, ಇದು ಕಾಂಗ್ರೆಸ್ ಅಂತಾಗಲಿ, BJP ಅಂತಾಗಲಿ ಅಥವಾ ಜನತಾದಳ ಅಂತಾಗಲಿ, ಯಾವುದೇ ಪಕ್ಷಪಾತ ಭೇದವಿಲ್ಲದೆ ಎಲ್ಲರೂ ಜಾತಿ ವರ್ಗದ ನಿಯಮವನ್ನು ಅನುಸರಿಸಿ ಇಲ್ಲಿ ಒಂದು ಕೂಗಿಗೆ ಎಲ್ಲ ಸೇರಿರತಕ್ಕಂಥವರು ನಮ್ಮ ಈ ರೆಡ್ಡಿ ಕುಲ ಬಾಂಧವರೆಲ್ಲರೂ ಸಹ. ಆದ ಕಾರಣ ಅದು ಇವರಿಗೆ ನಮ್ಮ ಸ್ವಲ್ಪ ಮುನ್ಸೂಚನೆ ಏನಿದೆಯೋ ನಮ್ಮ ಖಜಾನ್ಸಿ ಜಯರಾಮ್ ರೆಡ್ಡಿ ಅವರಿಗೆ ಅದನ್ನು ಮುಂದಿನವಾಗಿ ತಿಳಿಸಿದ್ರೆ ಅವರು ಅದೊಂದು ಕನಸು ಇರ್ಬೋದು. ಅದಕ್ಕೆ ಹೇಳ್ತಾರೆ, ಕನಸು
ನಾವು ನೋಡುವ ಕಣ್ಣಿಗೆ ಕಾಣುವುದಿಲ್ಲ. ಯಾರಿಗೇ ಆಗಲಿ, ಯಾರಿಗೆ ಕನಸು ಬರುತ್ತೋ ಅವರಿಗೆ ನಮ್ಮ ಪ್ರಪಂಚವನ್ನು ನೋಡತಕ್ಕಂಥ ಕಣ್ಣುಗಳಿಗೆ ಆ ಕನಸು ಕಾಣುವುದಿಲ್ಲ. ಅದು ಕಾಣುವುದು ಯಾವುದಪ್ಪ ಅಂತಂದ್ರೆ, ಯಾವುದೋ ಒಳಗಣ್ಣು ಒಂದಿದೆ, ಅದಕ್ಕೆ ಮಾತ್ರ ಕಾಣುತ್ತೆ ಅದು ಮೂರನೇ ಕಣ್ಣಿಗೆ. ನಾವು ನೋಡುವ ಕಣ್ಣಿಗೆ ಪ್ರತ್ಯಕ್ಷವಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಪದವನ್ನು ಹೇಳ್ತಾರೆ, ಸ್ವಪ್ನೇ ಪ್ರತೀಯಮಾನಾನಿ ರೂಪಾಣಿ ಚ ಯಥಾ ತಥಾ ಅಂತ. ನಮಗೆ ಕನಸಲ್ಲಿ ಬಂದಿದ್ದನ್ನು ಸಹ ನಾವು ನೋಡಿದ್ದು ಬೆಳಕಲ್ಲಿ. ಕನಸಲ್ಲಿ ನಾವು ಹೊತ್ತು ಮುಳುಗುತ್ತೆ, ಕತ್ತಲಾಗುತ್ತೆ, ಎರಡು ಕಣ್ಣು ಮುಚ್ಕೊಳ್ತೀವಿ, ಅದ್ರ ಬಗ್ಗೆ ಇನ್ನ ಸಾಲ್ದಿರ ಒಂದು ಬಟ್ಟೆಯನ್ನು ಮಖದ ಮೇಲೆ ಎಳ್ಕೊಳ್ತೀವಿ, ಡೋರ್ಗಳು ಕ್ಲೋಸ್ ಮಾಡ್ತೀವಿ, ಕಿಟಕಿ ಬಾಗಿಲುಗಳು ಕ್ಲೋಸ್ ಮಾಡ್ತೀವಿ. ಪೂರ್ಣವಾದಂಥ ಗಾಢಾಂಧವಾದಂಥ ಕತ್ತಲಲ್ಲಿ ನಾವು ಮಲಗಿದ್ದರೆ ನಮಗೆ ಪ್ರಕಾಶವನ್ನು ಕೊಡತಕ್ಕಂಥ ಒಂದು ಜ್ಞಾನವೂ ಸಹ ನಮ್ಮಲ್ಲಿ ಇರದೆ ನಾವು ಜ್ಞಾನವನ್ನು ತಪ್ಪಿ ಶರೀರವು ಪ್ರಶಾಂತತೆ ತಗೊಳ್ಳುವಾಗ ಅಶರೀರವು ಯಾವಾಗ ಕೆಲಸ ಮಾಡುತ್ತೋ ಆವಾಗ ಬರುವುದು ಈ ಕನಸು. ಆ ಕನಸಲ್ಲಿ ನಮಗೊಂದು, ಯಾಕೆಂತಂದ್ರೆ ಹೇಳಕ್ಕೆ ಅಂತ ಬೆಳಕಲ್ಲಿ ನಮಗೊಂದು ಕನಸು ಬಂದಿದೆ ಅನ್ನುವುದನ್ನ ತಿಳಿಸೋದಕ್ಕಷ್ಟೇ ಮಾತ್ರ ಹೇಳಿದ್ದದನ್ನು. ಹೌದು, ನಮ್ಮ ಕನಸು ಎಂಥದ್ದು ಅಂದ್ರೆ ತಾವು ದಯವಿಟ್ಟು ಕ್ಷಮಿಸಬೇಕು, ಮನ್ನಿಸ್ಬೇಕು. ನಮಗಿರುವ ಕನಸ ಎಂಥದ್ದು ಅನ್ನೋದನ್ನ ನೀವು ಸ್ಪಷ್ಟವಾಗಿ ನೀವು ಈಗ ನಿಮಗೆ ಗೊತ್ತಾ ಅಂತ ಹೇಳಿದ್ರಿ. ಅದಕ್ಕೆ ನಮ್ಮ ಅರಿವನ್ನು ನಿಮಗೆ ತಿಳಿಸೋದಕ್ಕೋಸ್ಕರವಾಗಿ ನಮ್ಮ ಅರಿವು ಇಂಥದ್ದು ಅನ್ನೋದನ್ನು ತಿಳಿಸೋದಕ್ಕೆ ಒಂದು ಉದಾಹರಣೆ ಕೊಡಕ್ಕೆ ಅದನ್ನು ಒಂದು ಲೈನ್ ಹೇಳಿದೆ ಅಷ್ಟೇ. ಇವಾಗ ನೀವು ಕೇಳಿದ್ದು ಒಳ್ಳೇದೆ. ಯಾಕೆಂತಂದ್ರೆ ಯಾವತ್ ಕಾಲಂ ಭವೇತ್ ಕರ್ಮ, ಕಾಲವು ಭಾರಿ ಅಮೂಲ್ಯವಾದಂಥದ್ದು, ಯಾರಿಗೂ ಅದು ನಷ್ಟ ಆಗಬಾರ್ದು. ಎರಡು ನಮ್ಮ ಕೈಯಲ್ಲಿಲ್ಲ, ಒಂದು ಕಾಲವು ನಮ್ಮ ಕೈಯಲ್ಲಿಲ್ಲ, ಇನ್ನೊಂದು ಪ್ರಾಣವೂ ನಮ್ಮ ಕೈಯಲ್ಲಿಲ್ಲ. ಕಾಲ ಪ್ರಾಣವನ್ನು ಅನುಸರಿಸಿ ನಾವು ಮಾತನಾಡಿದ್ರೆ ಎಲ್ರಿಗೂ ಉತ್ತಮವಾಗಿರುತ್ತೆ ಅನ್ನೋದು ನಿಮ್ಮ ಒಂದು ಅನಿಸಿಕೆ ಕೂಡ ಭಾರಿ ಚೆನ್ನಾಗಿದೆ ಅಂತ ನಮ್ಮ ಅನಿಸಿಕೆ. ರೆಡ್ಡಿ ಕುಲಬಾಂಧವರಲ್ಲಿ ಹೀಗಿನ ನಕ್ಷತ್ರಗಳಲ್ಲಿ ಇರತಕ್ಕಂಥ ಚಂದ್ರನಂಥವನು, ನಕ್ಷತ್ರಗಳಲ್ಲಿ ಬೆಳಗುವಂತಹ ಚಂದ್ರನಂಥವನು ಇವಾಗ. ಯಾಕೆಂತಂದ್ರೆ ನಮಗೆ ಯಾವುದರಿಂದ ಬೆಳಕು ಬರುತ್ತೋ ಅದನ್ನೇ ಎಲ್ಲರೂ ಅನುಸರಿಸಬೇಕು. ಅಂತ ಸ್ಥಿತಿಯಲ್ಲಿ ನಮ್ಮ ಆನಂದ್ ರೆಡ್ಡಿಯವರು ಹೇಗೆ ಬೆಳಗುತ್ತಾ ಇರುವ ಬೆಳಕಲ್ಲಿ ನಾವೆಲ್ಲ ನಕ್ಷತ್ರಗಳು. ಆದ ಕಾರಣ ಆ ಬೆಳಕಿನ ಹಿಂಭಾಗದಲ್ಲಿ ನಾವು ನಕ್ಷತ್ರಗಳಾಗಿ ಬೆಳೆಯುತ್ತಾ ಅವರಿಗೆ ನಮ್ಮ ಸಹಕಾರವನ್ನ, ಚಂದ್ರನ ಸುತ್ತಲೂ ಹೇಗೆ ನಕ್ಷತ್ರಗಳಿರ್ತಾವೋ ಹಾಗೆ ನಾವು ಅವರ ಸುತ್ತಲೂ ಇರೋಣ ಅನ್ನೋ ಒಂದು ಅನಿಸಿಕೆ ಒಂದು. ಎರಡನೇದು, ಈ ಬಲ ಅನ್ನುವುದು ಆನೆಗೂ ಬಲ ಇದೆ, ಸೊಳ್ಳೆಗೂ ಬಲ ಇದೆ. ಬಲವನ್ನು ನಾವು ಪರೀಕ್ಷೆ ಮಾಡಬೇಕು ಅಂತಂದ್ರೆ ಸೊಳ್ಳೆಗಳು ಹಾನಿಗೆ ಸ್ವಲ್ಪ ಬಲಹೀನವಾದಾಗ ಸೊಳ್ಳೆಗಳು ಸೇರ್ಕೊಂಡು ಬಿಡ್ತವೆ. ಆವಾಗ ಕಿವಿನೂ ಅಲ್ಲಾಡ್ಸಕ್ಕಾಗದೇ ಹೋಗುವಂತ ವ್ಯವಸ್ಥೆ ಬರುತ್ತೆ. ನಮ್ಮಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯನ್ನ ನಾವು ಪಡಿಬೇಕು ಅಂತಂದ್ರೆ ಅಂತ ಗಣ್ಯ ವ್ಯಕ್ತಿಗೆ ತಕ್ಕಂತ ಇವಾಗ ಬಲ ಅಥವಾ ಆರ್ಥಿಕ ಸಂಬಂಧ, ಒಂದು ಬಲ, ಒಂದು ಗುಣ, ಈ ವ್ಯವಸ್ಥೆಗಳೆಲ್ಲಾನು ಅವರಲ್ಲಿ ತುಂಬಿದ್ದಾವೆ. ಆದ ಕಾರಣ ಅದನ್ನು ನಾವು ಅವರನ್ನ ಆದ್ಕೊಳ್ತಾ ಇದ್ದೀವಿ. ಯಾಕೆಂತಂದ್ರೆ ಬಲ, ಧನ, ವಿದ್ಯಾ, ಅಧಿಕಾರ, ಧೈರ್ಯ ಇರೋ ಕಡೆ ನಾವೇನಾದ್ರೂ ಮಾಡಿದ್ರೆ ನಮಗೆ ಸಹಕಾರ ಸಿಗುತ್ತೆ ಅಂತ ಆ ನಾಲ್ಕು ಅವರಲ್ಲಿದ್ದಾವೆ ಆರ್ಥಿಕ ವಸ್ತುಗಳು. ಅದರಿಂದನೂ ಕೂಡ ಸಮಂಜಸವಾಗಿದ್ದಾರೆ. ಬರೀ ಮಾತುಗಳಲ್ಲ, ಅದರಲ್ಲೂ ಸಮಂಜಸವಾಗಿದ್ದಾರೆ. ಇನ್ನೊಂದು, ಇವಾಗ ಮುಂದೆ ಬಂದಿರುವ ಕಾರ್ಯಗಳಲ್ಲಿ ಅದನ್ನ ಒಳ್ಳೆ ಅಂತಸ್ತಿನ ರೀತಿಯಲ್ಲಿ ಅದನ್ನ ಸೆಳೆದು ತಂದಿದ್ದಾರೆ ಅವರು. ಅದಕ್ಕೋಸ್ಕರವಾಗಿ ಇದಕ್ಕೆ ಅವರೇ ಸರಿಯಾದ ತಕ್ಕಂತ ಗಣ್ಯ ವ್ಯಕ್ತರು ಅಂತ ಎಲ್ಲರೂ ಭಾವಿಸುತ್ತಾ ಅವ್ರನ್ನೇ ನಾವು ಒಂದು ನಾಯಕನಾಗಿ ತೀರ್ಮಾನ ಮಾಡಿಕೊಳ್ಳೋಣ ಅಂತ ಅನಿಸಿಕೆಯಲ್ಲಿ ನಾವೆಲ್ಲರೂ ಸಹ ಇವತ್ತು ಇದನ್ನ ಮಾಡಿರೋದು ನಿಜ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರಿ ನಮ್ಮ ಈ ರೆಡ್ಡಿ ಪರಂಪರೆಯಿಂದ ಈ ವೇಮನ ರೆಡ್ಡಿ ಅಥವಾ ಮಲ್ಲಮ್ಮ ಅಂತ ಇವರು ಮುಂದೆ ಜೈ ಇಕ್ಕಿದ್ರು, ಮತ್ತೆ ಇಕ್ಕಿದ್ರೆ ಅದು ಡಬಲ್ ಆಗ್ಬಿಡ್ತದೆ. ಆದ ಕಾರಣ ಎಲ್ಲರೂ ಸೇರಿ ನಮ್ಮ ಅನಿಸಿಕೆಯನ್ನ
ಪೂರ್ಣಾಭಿಪ್ರಾಯವನ್ನು ಅವರ ಮೇಲೆ ತಿಳಿಸಿ ನಾವು ಅವರಿಗೆ ನಾವೆಲ್ಲರೂ ಒಂದು ಸಹನವಾಗಿ ಒಗ್ಗಟ್ಟಾಗಿ ಸಮಾನತೆಯಾಗಿ ಅವರನ್ನೇ ನಾವು ಆರೈಸೋಣ ಮತ್ತು ನಮ್ಮ ಇಚ್ಛೆಯನ್ನು ಪೂರೈಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದಿಸ್ತಾ ನನ್ನ ಈ